ಹಲೋ. ಈ ಕಂಟ್ರಿಗೆ ಆ್ಯಕ್ಚುಲಾಗಿ ವೀಸಾ ಫ್ರೀ. ನನ್ನ ವೀಸಾ ಬರೀ 4 ನಿಮಿಷದಲ್ಲಿ ಅಪ್ರೂವ್ ಆಯಿತು. ಇಲ್ಲಿ ನೀವು ಏರ್ಪೋರ್ಟ್ ಎಕ್ಸಿಟ್ ಆಗೋ ಮುಂಚೆ ಮಾಡಬೇಕಾಗಿರೋ ಇಂಪಾರ್ಟೆಂಟ್ ಕೆಲಸಗಳು ಏನು ಅಂತಂದರೆ, ಯಾವಾಗಲೂ ಮನಿ ವಿತ್ಡ್ರಾ ಮಾಡಬೇಕಾದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ATMಸಿಂದ ಅಕ್ಸೆಪ್ಟ್ ವಿತೌಟ್ ಕರೆನ್ಸಿ ಕನ್ವರ್ಷನ್. ಶ್ರೀಲಂಕಾಲಿ ನೀವು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ ಇಟ್ಕೊಂಡು ಯಾವುದೇ ಬೈಕು, ಕಾರು, ಈ ಥರ ಆಟೋ ಯಾವುದನ್ನು ಓಡಿಸೋಕ್ಕಾಗಲ್ಲ. ನಮಸ್ಕಾರ ಪ್ರಯಾಣಿಕರೇ, ಕನ್ನಡ ಏರ್ಲೈನ್ಸ್ಗೆ ಸ್ವಾಗತ, ಸುಸ್ವಾಗತ. ನಿಮ್ಮ ಪ್ರಯಾಣವನ್ನು ಆನಂದಿಸಿ. ನನ್ನ ಪ್ರೀತಿಯ ಪ್ರಯಾಣಿಕರೇ, ಕನ್ನಡ ಏರ್ಲೈನ್ಸ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪ್ರವೀಣ್ ಪ್ರಭು. ನಾನಿವಾಗ ಒಂದು ಹೊಸ ದೇಶದ ಕಡೆಗೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೆಲ್ಲದಕ್ಕಿಂತ ಮುಂಚೆ ಎಲ್ಲರಿಗೂ ಜೀವನದಲ್ಲಿ ಒಂದು ಆಸೆ ಇದ್ದೇ ಇರುತ್ತೆ, ಸಾಯೋ ಅಷ್ಟರೊಳಗೆ ಒಂದಾದರೂ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಬೇಕು ಅಂತ. ಆ ರೀತಿ ಆಸೆ ಇರೋರು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಈ ಕಂಟ್ರಿಗೆ ಆ್ಯಕ್ಚುಲಾಗಿ ವೀಸಾ ಫ್ರೀ. ನನ್ನ ವೀಸಾ ಬರೀ 4 ನಿಮಿಷದಲ್ಲಿ ಅಪ್ರೂವ್ ಆಯಿತು. ಎಲೆಕ್ಟ್ರಾನಿಕ್ ಟ್ರಾವೆಲ್ ಅಥರೈಸೇಷನ್. ನಿಮ್ಮ ಹತ್ರ ಪಾಸ್ಪೋರ್ಟ್ ಇದ್ದರೆ ಸಾಕು, ಈ ದೇಶಕ್ಕೆ ಆರಾಮಾಗಿ ಹೋಗ್ಬೋದು. ಯಾವ ದೇಶ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ದೇಶಕ್ಕೂ ನಮ್ಮ ಭಾರತಕ್ಕೂ ರಾಮಾಯಣದ ಮುಖಾಂತರ ಲಿಂಕ್ ಇದೆ. ಅದೇ ಕಂಟ್ರಿ ಶ್ರೀಲಂಕಾಗೆ ಹೋಗ್ತಾ ಇದ್ದೀನಿ. ನಾನಿವಾಗ ಶ್ರೀಲಂಕಾನ ಕ್ಯಾಪಿಟಲ್ ಕೊಲಂಬೋಲಿದ್ದೀನಿ. ವೆಲ್ಕಮ್ ಟು ಶ್ರೀಲಂಕಾ. ನನ್ನ ಇಮಿಗ್ರೇಷನ್ಗೇನು ಜಾಸ್ತಿ ಟೈಮ್ ಆಗಲಿಲ್ಲ, ತುಂಬ ಬೇಗ ಮುಗಿದೋಯ್ತು. ತುಂಬ ಫಾಸ್ಟ್ ಪ್ರೊಸೆಸ್ ಆಗಿತ್ತು. ಇಮಿಗ್ರೇಷನ್ಗೆ ಲಾಂಗ್ ಕ್ಯೂ ಮತ್ತು ತುಂಬ ವೆಯ್ಟಿಂಗು ಈ ಥರ ಏನಿರಲಿಲ್ಲ. ಇಮಿಗ್ರೇಷನ್ನು ತುಂಬ ಫಾಸ್ಟ್ ಆಗಿತ್ತು, ಕ್ವಿಕ್ ಆಗಿತ್ತು, ಚೆನ್ನಾಗಿತ್ತು. ಇಲ್ಲಿ ನೀವು ಏರ್ಪೋರ್ಟ್ ಎಕ್ಸಿಟ್ ಆಗೋ ಮುಂಚೆ ಮಾಡಬೇಕಾಗಿರೋ ಇಂಪಾರ್ಟೆಂಟ್ ಕೆಲಸಗಳು ಏನು ಅಂತಂದರೆ, ಕರೆನ್ಸಿ ಎಕ್ಸ್ಚೇಂಜ್. ಇಲ್ಲಿ ಫಾರೆಕ್ಸ್ ಕರೆನ್ಸಿ ಎಕ್ಸ್ಚೇಂಜ್ ಸೆಂಟರ್ಗಳಿದೆ. ಇಲ್ಲಿ ಎಕ್ಸ್ಚೇಂಜ್ ಮಾಡ್ತೀರಾ ಅಂತಂದರೆ ನಿಮಗೆ ಎಕ್ಸ್ಚೇಂಜ್ ರೇಟ್ಸ್ ಜಾಸ್ತಿ ಆಗುತ್ತೆ. ನಿಮ್ಮ ಹತ್ರ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ ಇದ್ದರೆ ಇಲ್ಲಿರೋ ಲೋಕಲ್ ಬ್ಯಾಂಕ್ಸ್ ATMಲ್ಲಿ ವಿತ್ಡ್ರಾ ಮಾಡ್ಕೋಬೋದು. ಅದರಲ್ಲಿ ನಿಮಗೆ 5% ಎಕ್ಸ್ಚೇಂಜ್ ರೇಟ್ ಬರುತ್ತೆ. ನೀವು ನಾರ್ಮಲಾಗಿ ಫಾರೆಕ್ಸ್ ಎಕ್ಸ್ಚೇಂಜಲ್ಲಿ ಏನಾದರೂ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ರೆ ಸ್ವಲ್ಪ ಒಂದು 13%, 12% ಈ ಥರ ಎಕ್ಸ್ಚೇಂಜ್ ರೇಟ್ಸ್ ಬರುತ್ತೆ. ಸೊ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ ಇದ್ದರೆ ಇಲ್ಲಿ ಲೋಕಲ್ ಬ್ಯಾಂಕ್ ATMಸಲ್ಲಿ ನೀವು ವಿತ್ಡ್ರಾ ಮಾಡ್ಕೊಳ್ಳೋದೇ ಒಳ್ಳೆಯದು. ಇದು ಫಾರೆಕ್ಸ್ ಎಕ್ಸ್ಚೇಂಜ್ ಸೆಂಟರ್ಸು. ಇಲ್ಲಿ ನೀವು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೋಬೋದು, ಆದರೆ ಎಕ್ಸ್ಚೇಂಜ್ ರೇಟು ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ಬೆಟರು ನೀವು ಇಲ್ಲಿರೋ ATMಗಳಲ್ಲಿ ಕ್ಯಾಶ್ ವಿತ್ಡ್ರಾ ಮಾಡ್ಕೊಬೋದು ನಿಮ್ಮ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ನ ಯೂಸ್ ಮಾಡಿಕೊಂಡು. ಯಾವಾಗಲೂ ಮನಿ ವಿತ್ಡ್ರಾ ಮಾಡಬೇಕಾದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ATMಸಿಂದ ಅಕ್ಸೆಪ್ಟ್ ವಿತೌಟ್ ಕರೆನ್ಸಿ ಕನ್ವರ್ಷನ್ ಇದನ್ನೇ ಮಾಡಬೇಕು. ಅಕ್ಸೆಪ್ಟ್ ವಿತ್ ಕರೆನ್ಸಿ ಕನ್ವರ್ಷನ್ ಮಾಡಿದ್ರೆ ನಿಮಗೆ ಚಾರ್ಜಸ್ ಜಾಸ್ತಿ ಬೀಳುತ್ತೆ. ಇಲ್ಲಿ ಇಷ್ಟು ಲೋಕಲ್ ಬ್ಯಾಂಕ್ ATMs ಇದೆ, ಆದರೆ ನಾನು ಪ್ರಿಫರ್ ಮಾಡಿದ್ದು ಕಮರ್ಷಿಯಲ್ ಬ್ಯಾಂಕ್ ಈ ATMಲ್ಲಿ ನನಗೆ ಸ್ವಲ್ಪ ಈಸಿ ಇತ್ತು. ಕಾರ್ಡಲ್ಲಿ ಟ್ರಾನ್ಸಾಕ್ಷನ್ ಮಾಡೋದು ಕ್ಲೀನಾಗಿ ಅರ್ಥ ಆಗೋ ಥರ ಇತ್ತು. ಸೊ ಕರೆನ್ಸಿ ಇದರಲ್ಲಿ ವಿತ್ಡ್ರಾ ಮಾಡಬೇಕಂದ್ರೆ, ಅಂದರೆ ಕ್ಯಾಶ್ ವಿತ್ಡ್ರಾ ಮಾಡಬೇಕಾದ್ರೆ ನೀವು ವಿತೌಟ್ ಕನ್ವರ್ಷನ್ ವಿತ್ಡ್ರಾ ಮಾಡಬೇಕು. ವಿತ್ ಕನ್ವರ್ಷನ್ ವಿತ್ಡ್ರಾ ಮಾಡಿದ್ರೆ ಜಾಸ್ತಿ ಪರ್ಸೆಂಟೇಜ್ ಕಟ್ಟಾಗುತ್ತೆ. ಓಕೆನಾ? ಕರೆನ್ಸಿ ಎಕ್ಸ್ಚೇಂಜ್ ಆದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ, ನೀವಿಲ್ಲಿ ಓಡಾಡಬೇಕು ಅಂತಂದರೆ ನಿಮಗೆ ಇಂಟರ್ನೆಟ್ ಅವಶ್ಯಕತೆ ಇರುತ್ತೆ, ಕಾಲ್ಸ್ ಅವಶ್ಯಕತೆ ಇರುತ್ತೆ. ಅದಕ್ಕೆ ನಿಮಗೆ ಲೋಕಲ್ ಸಿಮ್ ಬೇಕಾಗಿರುತ್ತೆ. ಇಲ್ಲಿ ನಿಮಗೆ ಲೋಕಲ್ ಸಿಮ್ ಆಪ್ಷನ್ಸ್ ಬೇಕು ಅಂತಂದರೆ 3 ಆಪ್ಷನ್ಸ್ ಇದೆ. ಅದರಲ್ಲಿ ನನಗೆ ಬೆಟರ್ ಅನಿಸಿದ್ದು ಡೈಲಾಗ್ ಅನ್ನೋದು. ಅದರಲ್ಲಿ ಬೆಟರ್ ಪ್ರೈಸಸ್ ಇದೆ. ಅದಕ್ಕೋಸ್ಕರ ನಾನು ಡೈಲಾಗ್ ಸಿಮ್ನೇ ತೊಗೊತಾ ಇದ್ದೀನಿ. ಡೈಲಾಗು ಮತ್ತು SLT ಮೊಬಿಟೆಲ್ ಅಂತ ಸಿಮ್ ನೆಟ್ವರ್ಕ್ಸ್ ಇದೆ. ಅದರಲ್ಲಿ ಡೈಲಾಗ್ ಅನ್ನೋದು ಬೆಸ್ಟ್ ಅಂತಾರೆ, ಎಲ್ಲ ಕಡೆ ಸಿಗುತ್ತೆ. ಮತ್ತು ಸಿಮ್ ಪ್ರೈಸು ಅಷ್ಟೇ ಚೆನ್ನಾಗಿದೆ, ಒಳ್ಳೆ ಪ್ರೈಸಿಗೆ ಒಳ್ಳೆ ಆಫರ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಡೈಲಾಗ್ನೇ ಚೂಸ್ ಮಾಡ್ತೀನಿ. ಶ್ರೀಲಂಕಾಲಿ ನೀವು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ ಇಟ್ಕೊಂಡು ಯಾವುದೇ ಬೈಕು, ಕಾರು, ಈ ಥರ ಆಟೋ ಯಾವುದನ್ನು ಓಡಿಸೋಕ್ಕಾಗಲ್ಲ. ನಿಮ್ಮ ಹತ್ರ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ ಇದ್ರೂ ಇಲ್ಲಿ ಟೆಂಪರರಿ ಡ್ರೈವಿಂಗ್ ಪರ್ಮಿಟ್ ತೊಗೊಳ್ಳೇಬೇಕಾಗತ್ತೆ.
ಇದೇ ನೋಡಿ ಡಿಪಾರ್ಟ್ಮೆಂಟ್ ಆಫ್ ಮೋಟರ್ ಟ್ರಾಫಿಕ್ಕು, ಶ್ರೀಲಂಕಾ ಗೌರ್ಮೆಂಟ್ದು. ಇಲ್ಲಿ ನಿಮಗೆ ಟೆಂಪರರಿ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ. ಪ್ರೈಸಸ್ ನೋಡಿ ಹೆಂಗಿರುತ್ತೆ. 1 ಮಂತ್ಗಾದರೆ 15,000, 2 ಮಂತ್ಗಾದರೆ 21,000, 3 ಮಂತ್ಗಾದರೆ 30,000, 4 ಮಂತ್ಸ್ಗಾದರೆ 30,000, 5 ಮಂತ್ಗಾದರೂ 30,000. ಇದು ಲಂಕನ್ ರುಪೀಸಲ್ಲಿ. ನಿಮಗೆ ಟೆಂಪ್ರರಿ ಡ್ರೈವಿಂಗ್ ಲೈಸೆನ್ಸ್ ಬೇಕು ಅಂತಂದರೆ ಪಾಸ್ಪೋರ್ಟ್ ಕೊಡಬೇಕು ಮತ್ತು ನಿಮ್ಮ ಲೋಕಲ್ ಡ್ರೈವಿಂಗ್ ಲೈಸೆನ್ಸ್ನ ಕೊಡಬೇಕು. ರೈಟ್ ತಮ್ಮದು ಲೆಫ್ಟ್ ತಮ್ಮದು ಫಿಂಗರ್ ಪ್ರಿಂಟ್ ತೊಗೊತಾರೆ, ಸಿಗ್ನೇಚರ್ ತೊಗೊತಾರೆ, ಕರೆಂಟ್ ಅಡ್ರೆಸ್ ಬರೆಯೋಕೆ ಹೇಳ್ತಾರೆ. ಅಷ್ಟೇ, 5 ನಿಮಿಷದಲ್ಲಿ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಬಿಡ್ತಾರೆ. ಇದು ಅರೈವಲ್ಸಿಂದ ಎಕ್ಸಿಟ್ ಆಗಿದ ತಕ್ಷಣವೇ ಮುಂದೆನೇ ಇರೋದು ಪ್ರೈವೇಟ್ ಟ್ಯಾಕ್ಸಿಗಳು. ಈ ಕಡೆ ನೋಡಿ, ಇಲ್ಲಿದೆ ಗೌರ್ಮೆಂಟ್ ಬಸ್ಗಳು. ಇಲ್ಲಿಂದ 1 ಅವರ್ ಆಗುತ್ತೆ ಕೊಲಂಬೋ ಹೋಗೋದಕ್ಕೆ. ನೋಡೋಣ, ನಾನು ಬಸ್ಸಲ್ಲೇ ಹೋಗ್ತೀನಿ ಇವಾಗ. ಕೊಲಂಬೋ ಏರ್ಪೋರ್ಟ್ ಕಡೆಯಿಂದ ಕೊಲಂಬೋ ಬಸ್ ಸ್ಟ್ಯಾಂಡ್, ಕೊಲಂಬೋ ಸಿಟಿ ಕಡೆಗೆ ಹೊರಟಿದ್ದೀನಿ. ಇಲ್ಲಿಂದ 35 ಕಿಲೋಮೀಟ್ರ್ ಇದೆ. ನೀವು ಪ್ರೈವೇಟ್ ಟ್ಯಾಕ್ಸಿಲೆಲ್ಲ ಹೋಗ್ತೀರಾ ಅಂತಂದರೆ ತುಂಬ ಜಾಸ್ತಿ ಆಗುತ್ತೆ. ಸೊ ಗೌರ್ಮೆಂಟ್ ಬಸ್ಸೇ ಬೆಟ್ರು. 340 ರೂಪಾಯಿನೋ 350 ಲಂಕನ್ ರುಪೀಸೋ ಏನೋ ಹೇಳಿದ್ರು. ಅಂದರೆ 80 ರುಪೀಸೋ 90 ರುಪೀಸೋ ಇಂಡಿಯನ್ ರುಪೀಸ್ ಆಗುತ್ತೆ. ಬೆಸ್ಟ್ ಅಲ್ಲ, 1 ಅವರಲ್ಲಿ ಆರಾಮಾಗಿ ಹೋಗ್ಬೋದು. ಇನ್ನೂ ಬೆಳಗ್ಗೆ 6 ಗಂಟೆ, ಇಷ್ಟು ಬೇಗ ಹೋಗಿ ಏನು ಮಾಡಲಿ ಅಲ್ವಾ? ನೋಡಿ ಬಸ್ ನೋಡಿ ಹೆಂಗಿದೆ ಅಂತ. ಈ ಮಿನಿ ವ್ಯಾನಲ್ಲಿ ಒಂದು ಕ್ರೇಜಿ ವಿಷಯ ಇದೆ. ಎಲ್ಲ ಸೀಟು ಫಿಲ್ ಆದ್ರೆ ಯಾರು ನಿಂತ್ಕೊಂಡು ಹೋಗ್ಬಾರ್ದು ಅಂತ ಈ ಮಿನಿ ವ್ಯಾನಲ್ಲಿ ಒಂದು ಮಿನಿ ಸೀಟು ಇದೆ. ಅಬ್ಬಬ್ಬಬ್ಬ, ಏನು ಕ್ರಿಯೇಟಿವಿಟಿ ಗುರು! ಏನಿದು ಟ್ರೈನಿನ ಫಾಸ್ಟ್ ಹೋಗ್ತಾ ಇದೆ ಬಸ್ಸು. ಫೋರ್ಟ್ ರೈಲ್ವೆ ಸ್ಟೇಷನ್ ಹತ್ರ ಇರೋ ಬಸ್ ಸ್ಟಾಪಿಗೆ ಬಂದು ಇದ್ದೀನಿ. ಬರೀ 330 ಲಂಕನ್ ರುಪೀಸ್ ತೊಗೊಂಡ್ರೆ ಅಷ್ಟೇ. ಅಂದರೆ ಹತ್ತತ್ರ 80 ರೂಪಾಯಿನೋ 90 ರೂಪಾಯಿನೋ ಇರಬೇಕು ಏರ್ಪೋರ್ಟಿಂದ ಕೊಲಂಬೋ ಸಿಟಿಗೆ ಬರೋದಕ್ಕೆ. 30 ಕಿಲೋಮೀಟ್ರು, 1 ಅವರ್ ತೊಗೊಂಡ್ರು. ಬಟ್ ಆದರೆ 330 ಲಂಕನ್ ರುಪೀಸ್ ಅಷ್ಟೇ ಅಲ್ಲ, ತುಂಬ ಚೀಪ್ ಪ್ರೈಸು. ಆರಾಮಾಗಿ ಕರ್ಕೊಂಬಂದುಬಿಟ್ರು. ಸಖತ್ತಾಗಿತ್ತು. ಆ್ಯಕ್ಚುಲಾಗಿ ಯಾರಾದರೂ ಕೊಲಂಬೋಗೆ ಬಂದರೆ ಸುಮ್ಮನೆ ಪ್ರೈವೇಟ್ ಟ್ಯಾಕ್ಸಿ, ಪಿಕ್ಮಿ, ಊಬರು ಈ ಥರದ್ದು ಯೂಸ್ ಮಾಡೋದಕ್ಕಿಂತ ಬೆಟರು ಗೌರ್ಮೆಂಟ್ ಬಸ್ಸಲ್ಲಿ ಬರೋದೇ ಒಳ್ಳೆಯದು ಅಂತ ನಾನು ಅನ್ಕೊತೀನಿ. ನನಗೆ ಬೆಂಗಳೂರಿಂದ ಕೊಲಂಬೋಗೆ ಫ್ಲೈಟ್ ಚಾರ್ಜ್ ಆಗಿದ್ದು 12,000. ಅಲ್ಲಿಂದ ಬಂದಮೇಲೆ 2,450 ಲಂಕನ್ ರುಪೀಸು ಸಿಮ್ಮಿಗೆ ಸ್ಪೆಂಡ್ ಮಾಡಿದೆ. ನಾನು ಗಾಲ್ ಫೇಸ್ ಗಾರ್ಡನ್ ಅನ್ನೋ ಬೀಚ್ ಹತ್ರ ಸ್ಟೇ ಬುಕ್ ಮಾಡಿದ್ದೀನಿ. ಅಂದರೆ ಅದು ಹಾಸ್ಟೆಲ್ಲು. ಸಿಟಿಯಿಂದ ಒಂದು 1.6 ಕಿಲೋಮೀಟರ್ಸ್ ದೂರ ಇದೆ. ಬಂದೇ ಬಿಟ್ಟೆ ಅಲ್ಲಿಗೆ. ಇದೆ ನನ್ನ ಹಾಸ್ಟೆಲ್ಲು. ನೋಡೋಣ ಒಳಗೆ ಹೋಗಿ.
ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ನಾನಿವಾಗ ಕೊಲಂಬೋ ಏರ್ಪೋರ್ಟಿಗೆ ಬಂದು ಇಳಿದಿದ್ದೀನಿ. ಇಲ್ಲಿ ಏರ್ಪೋರ್ಟ್ ಎಕ್ಸಾಟ್, ಸೊ ಅದಕ್ಕೆ ನನ್ನ ಪ್ರಕಾರ ನೀವು ಹತ್ರ ಇಲ್ಲಿ ಫಾರೆಕ್ಸ್ ಕರೆನ್ಸಿ ಎಕ್ಸ್ಚೇಂಜ್ ನೀವು ಇಲ್ಲಿ ಓಡಾಡಬೇಕಾದ್ರೆ ನಿಮಗೆ ಲೋಕಲ್ ಸಿಮ್ ಬೇಕು ಅಂತಂದರೆ ಇಲ್ಲಿ 3 ಶ್ರೀಲಂಕಾಲಿ ನೀವು ಯಾವುದೇ ಬೈಕು, ಕಾರು, ಈ ಥರ ಆಟೋ ಯಾವುದೂ ಓಡ್ಸೋಕ್ಕಾಗಲ್ಲ. ನಿಮ್ಮ ಹತ್ರ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ ಇದ್ರೂ